ಪ್ರಶ್ನೆಗಳು ವಿಷಯದ ಸಂಬಂಧಪಟ್ಟ ಪ್ರಶ್ನೆಗಳು ಕೇಳ್ತೀನಿ. ಮಾನ್ಯ ರಾಜ್ಯಾಧ್ಯಕ್ಷರಾಗಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ ಮತ್ತು ಮುಂದಿನ ಕಾರ್ಯ ತೋರಿಸಬೇಕಾಗಿ ನಾನು ಕಲ್ಪನೆ ಈಗ ಎಲ್ಲ ಹೇಳಬೇಕಂದ್ರೆ ಹೋರಾಟದ ಬಗ್ಗೆ ಮುಂದಿನ ಹೋರಾಟ ಬಗ್ಗೆ ಎಲ್ಲ ಮಾತಾಡಿದ್ದೆ. ಈ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಈ ರಾಜ್ಯದ ಎಲ್ಲ ಕಡೆಗಳಲ್ಲಿ ಸಮಸ್ಯೆಗಳಿದ್ದಾವೆ. ಮೊದಲನೇದಾಗಿ ವಿದ್ಯುತ್ ಸಮಸ್ಯೆ. ಈಗಾಗಲೇ ನಾವು ಕಳೆದ ಬಾರಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹುಬ್ಬಳ್ಳಿ ಎಸ್ಕಾಂ ಕಚೇರಿಗೆ ನಾವು ಒಟ್ಟಿಗೆ ಹಾಕಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಕರೆಕ್ಟ್ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡಿದ್ರು. ಆದ್ರೆ ಇವತ್ತು ಕೂಡ 7 ಗಂಟೆ ಕರೆಂಟ್ ಕೊಡ್ತಾ ಇದ್ದಾರೆ, ರಾತ್ರಿ ಸಿಗಂದ್ರೆ ಸರಿಯಾಗಿ ಕೊಡಾಕತ್ತಿಲ್ಲ. ಅದು ಕೂಡ ಪ್ರಮುಖವಾದಂತಹ ಬೇಡಿಕೆ. ಅದು 12 ತಾಸು ಹಾಕಬಹುದು ಬಹುಮುಖ್ಯವಾದಂತಹ ಬೇಡಿಕೆ. ಇದು ರಾಜ್ಯದ ಎಲ್ಲರಿಗೆ ಆಗ್ತಾ ಇದೆ. ಇನ್ನು ಎರಡನೇ ವಿಚಾರ ಮಾಡ್ಕೊಂಡ್ರೆ ಈಗಾಗಲೇ ಕೆಇಬಿಯನ್ನ ಇವರು ಪ್ರೈವೇಟೈಸೇಷನ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಮೀಟರ್ನ ಸ್ಮಾರ್ಟ್ ಮೀಟರ್ ಅಂತ ಹೇಳಿ ಡೆವಲಪ್ ಮಾಡಿರ್ತಾರೆ. ಅದು ಕೂಡ ಬಹಳ ಲಾಸ್ ಆಗ್ತದೆ. ಸುಮಾರು 15-20,000-30,000 ರಿಲೀಸ್ ಮಾಡಿರ್ತಾರೆ. ರೈತರಿಗೆ ಸಾಕಷ್ಟು ನಷ್ಟ ಆಗ್ತದೆ. ಅದ್ರ ಬಗ್ಗೆ ನಾಳೆ ವಿಷಯದಲ್ಲಿ ಬಹುಮುಖ್ಯವಾಗಿ ಪರಿಗಣನೆ ತೆಗೆದುಕೊಳ್ಳಬೇಕಾಗಿದೆ. ಇನ್ನು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆಲಮಟ್ಟಿ ಜಲಾಶಯ ಇದೇ ಈಗ ಶಿವರಾಮ ಪ್ರತಿ ಬಜೆಟ್ 10,000 ಕೋಟಿ ಇರ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಯಾವುದೂ ಇಟ್ಟಿಲ್ಲ. ಅದೇ ರೀತಿ ಆಲಮಟ್ಟಿ ಜಲಾಶಯ 1964 ಪ್ರಮಾಣದಲ್ಲಿ ಮುಗಿಬೇಕಾಗಿತ್ತು. ಸುಮಾರು 60-65 ವರ್ಷ ಕೂಡ